ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಮಾಡುವ ವಿಧಾನ. ಮೊದಲು ಈ ಸ್ವಿಚ್ಚನ್ನು ಆನ್ ಮಾಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಇದು ಆನ್ ಆಗುತ್ತೆ. ಆಮೇಲೆ ನಲ್ಲಿನ ಬಿಡಬೇಕು. ಈ ಡೋರ್ನ ಓಪನ್ ಮಾಡಿ ಬಟ್ಟೆಗಳನ್ನ ತುಂಬಬೇಕು. ಬಟ್ಟೆ ತುಂಬಬೇಕಾದ್ರೆ ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ಯಾವುದೇ ಲಾಡಿಗಳಾಗಲಿ ಅಥವಾ ಈ ಥರ ಪ್ಯಾಂಟ್ಗಳಾಗಲಿ ಬಟನ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಒಳಗೆ ಹಾಕಬೇಕು. ಮತ್ತು ಆದಷ್ಟು ಬಟ್ಟೆಗಳನ್ನ ಉಲ್ಟಾ ಮಾಡಿ ಹಾಕಬೇಕು. ಈ ಥರ ಯಾವುದೇ ಚಡ್ಡಿಗಳಾಗಲಿ ಯಾವುದಾದ್ರೂ ಇದ್ದರೆ ಅದರ ಲಾಡಿಗಳನ್ನ ಈ ಥರ ಗಂಟಾಕಿ ಹಾಕಬೇಕು. ಹಾಗೆ ಮಾಡಲಿಲ್ಲ ಅಂದರೆ ಈ ಗ್ಯಾಪಲ್ಲಿ ಆ ಲಾಡಿ ಎಲ್ಲ ಸಿಗಾಕೊಂಡು ಡ್ಯಾಮೇಜ್ ಆಗೋ ಪರಿಸ್ಥಿತಿ ಬರಬಹುದು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ಮೇಲೆ ಓವರ್ಲೋಡ್ ಮಾಡೋಂಗಿಲ್ಲ. ಮೇಲೆ ಸ್ವಲ್ಪ ಜಾಗ ಇರೋಂಗೆ ನೋಡ್ಕೊಂಡು ಹಾಕಬೇಕು. ಎಲ್ಲ ಲೋಡ್ ಮಾಡಿದ್ಮೇಲೆ ಡೋರ್ನ ಮುಚ್ಚಬೇಕು. ಆಮೇಲೆ ಇದನ್ನು ಒಂದು ಸಲ ಹೀಗೆ ಪ್ರೆಸ್ ಮಾಡಬೇಕು. ಆವಾಗ ಆನ್ ಆಗುತ್ತೆ. ಈ ಕಡೆದು ಡೈಲಿ ಮಿಕ್ಸ್, ಕಾಟನ್, ಸಿಂಥೆಟಿಕ್ ಇವೆಲ್ಲ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ಬಟನ್ನ ಪ್ರೆಸ್ ಮಾಡಬೇಕು. ಈ ಕಡೆದೇನಾದ್ರು ಮಾಡಬೇಕು ಅಂತಂದರೆ ಈ ಕಡೆ ಪ್ರೆಸ್ ಮಾಡಬೇಕು. ಬೆಡ್ಶೀಟ್ಗೆಲ್ಲ ಬಲ್ಕಿ ಯೂಸ್ ಮಾಡ್ತಾರೆ, ಅದು ಇವಾಗ ಸೆಲೆಕ್ಟ್ ಆಗಿದೆ. ಬಟ್ ಡೈಲಿ ಬಟ್ಟೆ ವಾಶ್ ಮಾಡೋಕ್ಕೆ ಇಲ್ಲಿ ಮಿಕ್ಸ್ ಆರ್ ಡೈಲಿ, ಇದನ್ನು ಡೈಲಿದು ಸೆಲೆಕ್ಟ್ ಮಾಡಬೇಕು. ಸೋಪ್ ಹಾಕಬೇಕಾದ್ರೆ ಇಲ್ಲಿ 1 ಅಂತ ಇದೆ, 1ಗೆ 1 ಕ್ಯಾಪ್ ಹಾಕಬೇಕು. ಇಲ್ಲಿ 2 ಅಂತಿದೆಯಲ್ಲ, 2ಕ್ಕೆ ಅರ್ಧ ಕಪ್ಪು ಸೋಪ್ ಹಾಕಬೇಕು. ಆಮೇಲೆ ಇಲ್ಲಿ ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕಬೇಕು. ಅರ್ಧ ಕಪ್ಪು 3/4 ಕಪ್ಪು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕಬೇಕು. ಹಾಕ್ಬಿಟ್ಟು ತೋರಿಸ್ತೀನಿ. ಸೋಪ್ ಹಾಕಿದ್ಮೇಲೆ ಇದನ್ನು ಕರೆಕ್ಟಾಗಿ ಲಾಕ್ ಮಾಡಬೇಕು. ಇದೆಷ್ಟಾದಮೇಲೆ ಲಾಕ್ ಎಲ್ಲ ಆದಮೇಲೆ ಈ ಬಟನ್ನ ಪ್ರೆಸ್ ಮಾಡಬೇಕು ಒಂದು ಸಲ. ಅದು ಒಂದು ಸಲ ಪ್ರೆಸ್ ಮಾಡಿದ್ಮೇಲೆ ಅದು ಆವಾಗ ಸೌಂಡ್ ಮಾಡುತ್ತೆ, ಒಂಥರ ಲಾಕ್ ಆಗೋ ಥರ ಸೌಂಡ್ ಆಗುತ್ತೆ. ಆಮೇಲೆ ಮೆಷಿನ್ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ ಮಿಷಿನ್ ವಾಶ್ ಎಲ್ಲ ಆದಮೇಲೆ ಮತ್ತೆ ಅದು ಒಂದು ಸೌಂಡ್ ಮಾಡುತ್ತೆ. ಆ ಸೌಂಡ್ ಆದಮೇಲೆ ಬಂದು ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಮತ್ತು ಈ ನಲ್ಲಿ ಆಫ್ ಮಾಡಿ, ಆಮೇಲೆ ಈ ಸ್ವಿಚ್ ಆಫ್ ಮಾಡಿ, ಆಮೇಲೆ ಈ ಬಾಗಿಲು ತೆಗಿಬೇಕು. ಇದು ಆಫ್ ಮಾಡದೆ, ಮೇನ್ ಪವರ್ ಆಫ್ ಮಾಡದೆ ಬಾಗಿಲು ತೆಗಿಬೇಡಿ, ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ.